ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ತೀರ್ಥಹಳ್ಳಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾನೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಇಟ್ಸ್ ವೆರಿ ಟೇಸ್ಟಿ, ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ. ಸೊ ಏನದು ಅಂತ ವಿಡಿಯೋ ನೋಡಿ ನೀವೇ ಕಂಡುಹಿಡೀರಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅದನ್ನು ತಿನ್ಬೋದು. ಸೊ ತುಂಬ ರುಚಿಯಾಗಿ ಬಂದಿದೆ, ರುಚಿಯಾಗಿ ಬರುತ್ತೆ ಕೂಡ. ಸೊ ನೋಡ್ಕೊಂಡು ಬನ್ನಿ ಹೇಗೆ ಮಾಡೋದು ಅಂತ. ನಾನು ಈ ರೀತಿ ಮಾಡಿದ್ದೀನಿ. 3 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ ಈ ಮೆಷರ್ಮೆಂಟು. ಸೊ ಈ ಥರ 3 ಲೋಟ ಅಕ್ಕಿ ಹಿಟ್ಟು. ಇದು 1 ಲೋಟ ಚಿಕ್ಕ ಲೋಟದಲ್ಲಿ ಬೇಸನ್ ಕಡಲೆ ಹಿಟ್ಟು. ಹಾಗೆ ಇದು 1 ಲೋಟ ಹುರುಗಡಲೆ ಹಿಟ್ಟು, ಪುಟಾಣಿ ಅಂತೀವಲ್ಲ ಆ ಹಿಟ್ಟು. ಹಾಗೆ ಸ್ವಲ್ಪ ಜೀರಿಗೆ, ಓಂಕಾಳು, ಅಜ್ವಾಯಿನು ಮತ್ತು ಉಪ್ಪು. ಇಲ್ಲಿ ಬಟರ್ ತೊಗೊಂಡಿದ್ದೀನಿ, ಇದನ್ನು ಕರಗಿಸ್ಬೇಕು. 3 ಪ್ಯಾಕೆಟ್ ಬಟರ್ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಬಿಳಿ ಎಳ್ಳು. ಸೊ ಇಷ್ಟನ್ನು ಹಾಕಿ ಇವಾಗ ಒಂದು ಸೂಪರ್ ಸ್ನ್ಯಾಕ್ಸ್ ಮಾಡೋಣ. ಈ ಥರ ಇರುತ್ತೆ ಬಟರು. ನಿಮಗಿದು ನಂದಿನಿ ಬೂತು ಹಾಲಿನ ಅಂಗಡೀಲಿ ಸಿಗುತ್ತೆ. ಸೊ 3 ತೊಗೊಂಡಿದ್ದೀನಿ. ಇದನ್ನು ಕರಗಿಸ್ಕೊತೀನಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು. ನೋಡಿ ಈ ರೀತಿ ನಾನು ಬೆಣ್ಣೆನ ಕರಗಿಸ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಾಡೋಣ. ಸೊ ಫಸ್ಟು ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ನಾನೇನು ತೋರಿಸ್ದೆ 3 ಲೋಟ. ಸೊ 3 ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ಸೊ ಈಗ 1 ಲೋಟ ಬೇಸನ್, ಹಾಗೆ ಕಡಲೆ ಹಿಟ್ಟು, ಪುಟಾಣಿ ಹಿಟ್ಟು. ಸೊ ಇಷ್ಟು ಹಾಕ್ಕೊಂಡಾದ್ಮೇಲೆ ತುಪ್ಪ ಅಲ್ಲ, ಬೆಣ್ಣೆ ಬಿಸಿ ಇದೆ, ಅದಕ್ಕೆ ಇದ್ರ ಸಹಾಯದಿಂದ ಹಾಕ್ತೀನಿ. ಸೊ ಈಗ ಉಪ್ಪು ಹಾಗೆ ಜೀರಿಗೆ, ಅಜ್ವಾಯಿನ ಎಲ್ಲ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಒಂದು ಹದಕ್ಕೆ ಕಲಿಸ್ಕೋಬೇಕು. ನೋಡಿ ವೀವರ್ಸ್, ಇವಾಗ ಈ ಥರ ಕಲಸಿದ್ದೀನಲ್ಲ, ಸೊ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ಈ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಓಕೆನಾ? ಈ ಥರ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು. ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಎಸ್, ಹೌದು, ಬೆಣ್ಣೆ ಮುರುಕು ಚಕ್ಲಿ ಮಾಡ್ತಾಯಿದ್ದೀನಿ. ಸೊ ಸಾಯಂಕಾಲ ಸ್ನ್ಯಾಕ್ಸಿಗಂತ ಮಾಡ್ಕೊತಾ ಇದ್ದೀನಿ. ನೀನು ಹಾಯ್ ಅಂದರೆ ಕೇಳಿಸಲ್ಲ ಮಕ್ಕಳೇ, ಅಲ್ಲ ಕೇಳಿಸುತ್ತೆ, ನೀನು ಕಾಣಲ್ಲ. ಕ್ಯಾಮ್ರಾ ಇಲ್ಲಿದೆ. ಹದ ನೋಡ್ಕೋಬೇಕು, ಮತ್ತೆ ಬೇಕಾದರೆ ಇನ್ನೊಂಚೂರು ನೀರು ಹಾಕಬೇಕಾಗತ್ತೆ. ನೋಡಿ ವೀವರ್ಸ್, ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಮೆತ್ತಗಿದೆ. ಇಷ್ಟು ಮೆತ್ತಗಿದ್ರೆ ಆಯಿತು. ಇವಾಗ ಇದನ್ನು ಒಂದು 10ರಿಂದ 15 ನಿಮಿಷ ಕ್ಲೋಸ್ ಮಾಡಿ ಇಡ್ತೀನಿ. ಓಕೆ, ನನ್ನ ಹತ್ರ ಈ ಥರ ಒಂದು ಮೋಲ್ಡ್ ಇದೆ, ಅದರಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ವೀವರ್ಸ್. ಓಕೆ, ಸೊ ನೋಡಿ ಈ ಥರ ಬಂದಿದೆ. ಕಲಸಿ ಇಟ್ಟಿದ್ನಲ್ವಾ, ಸೊ ಚೆನ್ನಾಗಿ ಬರ್ತಾ ಇದೆ. ಓಕೆ, ಫಸ್ಟು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದ್ದೆ. ಸೊ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರಲ್ಲೂ ಕೂಡ ಬರುತ್ತೆ. ನಾನು ಹಠ ಮಾಡಿ ಇಸ್ಕೊಂಡಿದ್ದೆ. ಗಟ್ಟಿ ಕುತ್ಕೊಂಬಗ್ಲೆ ಅಲ್ಲೇ ಹಠ ಮಾಡಿ ತೊಗೊಂಡಿದ್ದೆ ಶಿವ ಹತ್ರ. ಶಿವ ನಂಗೆ ಬೇಕಿದು, ಈ ಥರ ಕೊಡಿಸು, ನಾನು ಚಕ್ಲಿ ಮಾಡ್ತೀನಿ ಮನೇಲಿ ಅಂತ. ಅದಕ್ಕೆ ಶಿವ ಕೊಡಿಸಿದ್ದ. ಸೊ ಟ್ರೈ ಮಾಡ್ತಾಯಿದ್ದೀನಿ. ಒಂದ್ಸಲ ಟ್ರೈ ಮಾಡಿದ್ದೆ ಇದರಲ್ಲಿ. ಯಾವಾಗ ಹಿಟ್ಟು ಗಟ್ಟಿ ಆಗಿಬಿಟ್ಟಿತ್ತು, ಕರೆಕ್ಟಾಗಿ ಒತ್ತಕ್ಕೆ ಬರ್ತಿರ್ಲಿಲ್ಲ. ಇವಾಗ ಈ ಥರ ಮೆತ್ತಗಿದೆ ಅಲ್ವಾ, ಚೆನ್ನಾಗಿ ಒತ್ಕೋಬೋದು. ಚೆನ್ನಾಗಿ ಹಿಂಗೆ ಒತ್ಕೊಂಡು ಮಾಡ್ಕೋಬೋದು. ಅಮ್ಮ ವಾ ಇಲ್ಲಿ ನೋಡಿ ವೀವರ್ಸ್, ಅವಳು ಎಷ್ಟು ಚೆನ್ನಾಗಿ
ವಾವ್ ಅಂತಿದ್ದಾಳೆ. ಹ್ಞೂ. ಸೊ ಇವಾಗ ನಾನು ಇದಕ್ಕೆ ಈ ಥರ ಸ್ವಲ್ಪ ಇದಕ್ಕಲ್ಲ, ಇದಕ್ಕೆ ಈ ಥರ ಬೆಣ್ಣೆನ ಹಿಂಗೆ ಸವರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ಮೂತಾಗಿ ಹೋಗುತ್ತೆ ಅವಾಗ. ಸೊ ಸವರ್ಕೊಂಡಾದ್ಮೇಲೆ ಈ ಒಂದು ಏನಿರುತ್ತೆ ಶೇಪ್ ಇರುತ್ತಲ್ಲ ಅದನ್ನು ಇದ್ರ ಒಳಗೆ ಹಾಕಬೇಕು. ಹಾಕ್ಬಿಟ್ಟು ಈ ಒಂದು ಹಿಟ್ಟಿದೆ ಅಲ್ಲ ನೋಡಿ, ಹಿಟ್ಟು ಈ ಥರ ಚೆನ್ನಾಗಿ ಮೆತ್ತಗಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಹೀಗೆ ಮಾಡಿಕೊಂಡು ಈಗ ಇದ್ರೊಳಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕ್ತಾಯಿದ್ದೀನಿ. ಸೊ ಹಾಕಿದ್ನಲ್ವಾ, ಈಗ ಈ ಥರ ಒಂದು ಕೊಟ್ಟಿರ್ತಾರೆ, ಇದನ್ನು ಇದ್ರೊಳಗೆ ಹಿಂಗೆ ಹಾಕಬೇಕು. ಈ ಥರ ಹಾಕಾದ್ಮೇಲೆ ಇವಾಗ ಇದನ್ನು ಹಾಕಿ ಪ್ರೆಸ್ ಮಾಡಿದ್ರೆ ಆಯಿತು. ಹೀಗೆ ಇಟ್ಕೊಳ್ಳೋಕ್ಕೆ ನಿಮಗೆ ಸಪೋರ್ಟಿಗೆ ಕೊಟ್ಟಿರ್ತಾರೆ ಈ ಥರ 2 ಹೀಗಿರುತ್ತಲ್ವ ಹೋಲು, ಅದನ್ನು ಹಿಂಗೆ ಇಟ್ಕೊಂಡು ಹಾಕಿದ್ರೆ ಆಯಿತು. ತೋರಿಸ್ತೀನಿ ನಾನು ನಿಮಗೆ. ನೋಡಿ ಶೇಪ್ ಹೆಂಗೆ ತೋರಿಸ್ಕೋಬೋದು. ಸೇಮ್ ಚಕ್ಲಿ ಥರನೇ ಬರ್ತದೆ. ಕಾಣಿಸ್ತಾ ಇದೆಯಾ ವೀವರ್ಸ್? ಚೆನ್ನಾಗಿ ಬರ್ತದೆ ಅಲ್ವಾ? ನಾನು ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಲ್ವಾ? ಸೊ ಬೇಕಂದರೆ ಈ ಥರ ಉದ್ದುದ್ದಕ್ಕೂ ಹಾಕೋಬೋದು. ಸೊ ನಿಮ್ಮ ಇಷ್ಟ, ಈ ಥರ ಉದ್ದಕ್ಕೂ ಹಾಕೋಬೋದು. ಸೊ ಆಯಿತು. ಇವಾಗ ಇದನ್ನು ಮತ್ತೆ ತೆಗೆದುಬಿಟ್ಟು ಮತ್ತೆ ಇದರಲ್ಲಿ ಹಿಟ್ಟು ತುಂಬ್ಕೋಬೇಕು. ಸೊ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನೋಡಿ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದನ್ನು ಎಣ್ಣೆಲಿ ಬಿಟ್ಟು ನೋಡೋಣ ಒಂದ್ಸಲ ಫಸ್ಟ್. ಇಲ್ಲಿ ಈಗ ಎಣ್ಣೆ ಕಾದಿದೆ ವೀವರ್ಸ್. ಇವಾಗ ನಾನು ಚಕ್ಲಿನ ಹಾಕ್ತಾ ಇದ್ದೀನಿ ಎಣ್ಣೆಗೆ. ಸೊ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಸೊ ಸಿಮ್ಮಲ್ಲಿ ಇಟ್ಕೋಬೇಕು ಫ್ಲೇಮ್ನ. ಸೊ ತುಂಬ ಜಾಸ್ತಿ ಉರಿ ಇದ್ದರೆ ಬೇಗ ಇದಾಗುತ್ತೆ, ಬ್ರೌನ್ ಆಗುತ್ತೆ, ಅವಾಗ ಒಳಗಡೆ ಬೆಂದಿರಲ್ಲ. ಸೊ ಈ ಥರ ನೀವು ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಚಕ್ಲಿನ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಲ್ವಾ? ನಿಜಕ್ಕೂ ಚೆನ್ನಾಗಿ ಬಂದಿದೆ. ನಾನು ತೋರಿಸ್ತೀನಿ ನಿಮಗೆ. ಈಗ ಆಗಿದೆ ಇದು, ನಾನು ತಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಮತ್ತು ಇನ್ನೊಂದು ರೌಂಡ್ ಹಾಕ್ಕೋತಾ ಇದ್ದೀನಿ. ಸೊ ಈವ್ನಿಂಗ್ ಸ್ನ್ಯಾಕ್ಸು ಬೆಣ್ಣೆ ಮುರುಕು ಚಕ್ಲಿ ಮಾಡಿಕೊಂಡೆ ಇವತ್ತು. ಸೊ ವೆರಿ ಈಸಿ. ನಾನು ಬೆಳಗ್ಗೆ ಯೋಚನೆ ಮಾಡಿದೆ, ವಿತಿನ್ 10 o'clock ಹಂಗೆ ಯೋಚನೆ ಮಾಡಿದೆ, 12 o'clock ಅಷ್ಟರಲ್ಲಿ ಮುಗ್ದೇ ಹೋಯ್ತು. ಸೊ ನೀವು ಕೂಡ ಮಾಡ್ಕೊಳ್ಳಿ ಈವ್ನಿಂಗ್ ಸ್ನ್ಯಾಕ್ಸ್. ಮಕ್ಕಳು ಮನೇಲಿದ್ದರೆ ಸಂಜೆ ಬಂದು ತಿಂಡಿ ಕೇಳ್ತಾರಲ್ವ. ಸೊ ಹೊರಗಡೆಯಿಂದ ತಿಂಡಿ ಕೊಡೋ ಬದಲು ಮನೆಯಲ್ಲೇ ಮಾಡಿ ಕೊಡಿ. ಇಷ್ಟು ಈಸಿಯಾಗಿ ಮಾಡ್ಕೋಬೋದು. ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ. ನೀವು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೋಡಿ ಇಷ್ಟು ಚಕ್ಲಿ ಮಾಡಿದೆ ನಾನಿವತ್ತು. ಬಿಸಿ ಬಿಸಿ ಗರಿ ಗರಿಯಾದ ಚಕ್ಕುಲಿ ಬೆಣ್ಣೆ ಮುರುಕು ಸವಿಯಲು ಸಿದ್ಧ. ಬಸ್ ನೋಡಿದ್ರಲ್ಲ, ಇಷ್ಟೇ ವೆರಿ ಈಸಿಯಾಗಿ ಸಿಂಪಲ್ ಆಗಿ ಬೆಣ್ಣೆ ಮುರುಕು ಮಾಡಿದ್ದೀನಿ. ಸೊ ಚಕ್ಲಿ ನೀವು ಕೂಡ ಇದನ್ನ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನೂ ಇರಲಿಲ್ಲ ಅಂತ ಇದನ್ನು ಸ್ವಲ್ಪ ಮಾಡಿಕೊಂಡೆ. ಸೊ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೈನಿಂಗ್ ಆಫ್, ಅಶ್ವಿನಿ ತೀರ್ಥಹಳ್ಳಿ.